ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ. ನಾನು ಹೇಳಿದ್ನಲ್ವಾ, ಒಂದು 3 ಕ್ವಶನ್ ಪೇಪರ್ಗಳನ್ನು ಕರೆಕ್ಟಾಗಿ ಬಿಡಿಸ್ಕೊಂಡು ಹೋದರೆ ಸಾಕು. 100% ಯು ವಿಲ್ ಗೆಟ್ 35 ಔಟ್ ಆಫ್ 35 ಇನ್ ಫಿಸಿಕ್ಸ್ ಆಲ್ಸೋ. ಎನಿಹೌ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ಚಿಕ್ಕಬಳ್ಳಾಪುರದ ನಮ್ಮ ಹೀರೋ ಹಾಗೂ ಹೀರೋಯಿನ್ಸ್ಗಳಾದಂತಹ ಹರ್ಷವರ್ಧನ್ ಅವರಿಗೂ ಹಾಗೂ ರಮನ್ಜಿ ಅವರಿಗೂ ಧನ್ಯವಾದಗಳು. ಆ್ಯಕ್ಚುಲಿ ಇವರ ಹೆಸರುಗಳಲ್ಲ, ಮೇಲ್ ಐ ಡಿ ಇವು. ದೇ ಫರ್ಗಾಟ್ ಟು ಸೆಂಡ್ ದೇರ್ ನೇಮ್ಸ್. ಅವರು ತಮ್ಮ ಹೆಸರುಗಳನ್ನು ಕಳಿಸಿಕೊಡೋದನ್ನು ಮಾಡ್ತಿದ್ದಾರೆ. ಧನ್ಯವಾದಗಳು. ಎನಿಹೌ, ನಿಮ್ಮ ಏನಂತೀರ ಒಳ್ಳೆತನಕ್ಕೆ ದೇವರು ಸದಾ ಸಂತೋಷವಾಗಿಡಲಿ. ನೋಡಿ ವಿದ್ಯಾರ್ಥಿಗಳೇ, ದಿಸ್ ಈಸ್ ಅವರ ಮೇಲ್ ಐ ಡಿ, ಆಲ್ ಇನ್ ಒನ್ pdf@gmail.com ಅಂತ. ಬನ್ನಿ, ಇದರ ಒಂದು ಕೀ ಆನ್ಸರ್ಗಳನ್ನು ಈಗ ನಾವು ನೋಡ್ತಾ ಹೋಗೋಣ. ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ಏನಿದು ಮೂಮೆಂಟ್ P ಈಸ್ ಪ್ಲೇಸ್ಡ್ ಇನ್ ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ E ಅಂತ ಇದೆ. ದೆನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಇಲ್ಲಿ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 1. ರೈಟ್ ಆನ್ಸರ್ ಈಸ್, ಇಲ್ಲಿ 4 ಸ್ಟೇಟ್ಮೆಂಟ್ಗಳನ್ನು ನೀಡಿದ್ದಾರೆ. ಹಾಗಿದ್ರೆ 1 and 2 ಓನ್ಲಿ ಅಂತ ಇದೆ. 1 and 2 ಓನ್ಲಿ ಅಂತ ಬಿ ಇದೆ ಅಲ್ವಾ ಆಪ್ಷನ್. ದಟ್ ಈಸ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 2. ದ ಫೋರ್ಸ್ ಆನ್ ಎನಿ ಚಾರ್ಜ್ ಡ್ಯೂ ಟು ನಂಬರ್ ಆಫ್ ಅದರ್ charges is the vector sum of all the forces on that charge due to the other charges taken one at a time. This statement is called dash ಅಂತ ಇದೆ. ಕ್ವಶನ್ ನಂಬರ್ 2. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ಎಲೆಕ್ಟ್ರಿಕ್ ಫೋರ್ಸ್ ಅಂತ ಇದೆ ಅಲ್ವಾ. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿ ಇರುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 3 ನೋಡ್ತಾ ಹೋಗೋಣ ನಾವು ಈಗ. ದಿ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಈಸ್ ಡಿಪೆಂಡೆಂಟ್ ಆಫ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 3. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗಿರುತ್ತೆ. ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ದಿ ಕೆಪಾಸಿಟರ್ ಅಂತ. ಕ್ವಶನ್ ನಂಬರ್ 4, ಮೈ ಡಿಯರ್ ಚಿಲ್ಡ್ರನ್. ದ ನೇಚರ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ಎ ಪಾಯಿಂಟ್ ಚಾರ್ಜ್ ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸ್ಪಿಯರ್ with charge at the center of the sphere is the right answer. Question number 5, my dear children. In the absence of an electric field, the mean velocity of free electrons in a conductor at absolute temperature T is dash anta ide. Question number 5. Right answer is 0 is the right answer. ಮ್ಯಾಚ್ ದ ಫಾಲೋಯಿಂಗ್ ಇದೆ ಮಕ್ಕಳೇ. ಮ್ಯಾಚ್ ದ ಫಾಲೋಯಿಂಗ್ ಕಾಲಮ್ 1 ಆ್ಯಂಡ್ ಕಾಲಮ್ ಬಿ ಅಂತ ಇದೆ. ಆಯಿತಾ, ತಾವುಗಳು ದಯವಿಟ್ಟು ಇದನ್ನು ನೋಡಿಕೊಂಡು, ಏನೂ ಇಲ್ಲ ಅಲ್ವಾ, ಕರೆಂಟ್ ಡೆನ್ಸಿಟಿ ಇದೆ, ಡ್ರಿಫ್ಟ್ ವೆಲಾಸಿಟಿ ಇದೆ, ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಕೂಡ ಇದೆ. ಇದನ್ನು ನೋಡಿಕೊಂಡು ತಾವುಗಳು ಬರೀರಿ. ಕ್ವಶನ್ ನಂಬರ್ 7. ಎ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಅಪ್ಲೈಡ್ ಆನ್ ಎ ಸ್ಟೇಷನರಿ ಏನಂತೀರ ಎಲೆಕ್ಟ್ರಾನ್. ದೆನ್ ದಿ ಎಲೆಕ್ಟ್ರಾನ್ ಈಸ್ ಡ್ಯಾಶ್ ಅಂತ ಇದೆ. ಏನದು ಕ್ವಶನ್ ನಂಬರ್ 7ಗೆ ಸರಿಯಾದ ಉತ್ತರ ಬಂದು ರಿಮೇನ್ಸ್ ಸ್ಟೇಷನರಿ ಅನ್ನುವಂಥದ್ದು ಸರಿಯಾಗಿ ಇದೆ. ಆಯಿತಾ, ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡ್ತಾ ಹೋಗೋಣ ನಾವೀಗ. ದಿ ಟೋಟಲ್ ಚಾರ್ಜ್ ಆಫ್ ದಿ ಐಸೋಲೇಟೆಡ್ ಸಿಸ್ಟಮ್ ಈಸ್ ಆಲ್ವೇಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 8, ಮೈ ಡಿಯರ್ ಚಿಲ್ಡ್ರನ್. ದಟ್ ಈಸ್ ಕನ್ಸರ್ವ್ಡ್ ಈಸ್ ದ ರೈಟ್ ಆನ್ಸರ್. ದ ವರ್ಕ್ ರಿಕ್ವೈರ್ಡ್ ಟು ಮೂವ್ ಎ ಚಾರ್ಜ್ ಬಿಟ್ವೀನ್ ಎನಿ 2 ಪಾಯಿಂಟ್ ಆನ್ ದಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಈಸ್ ಡ್ಯಾಶ್ ಅಂತ ಇದೆ. 0 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಮೈ ಡಿಯರ್ ಚಿಲ್ಡ್ರನ್. ಫಾರ್ ಡ್ಯಾಶ್ ಆಸ್ ದ ಟೆಂಪ್ರೇಚರ್ ಇನ್ಕ್ರೀಸಸ್ ದೇರ್ ರೆಸಿಸ್ಟಿವಿಟಿ ಡಿಕ್ರೀಸಸ್ ಅಂತ ಇದೆ. ಹೌದಲ್ವಾ? ರೈಟ್ ಆನ್ಸರ್ ಈಸ್ ಸೆಮಿ ಕಂಡಕ್ಟರ್ ಈಸ್ ದ ರೈಟ್ ಆನ್ಸರ್. ಮೈ ಡಿಯರ್ ಚಿಲ್ಡ್ರನ್, ಪ್ಲೀಸ್ ಸೆಂಡ್ ಯುವರ್ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ಸ್ ಟು ಅವರ್ ಮೇಲ್ ಐ ಡಿ. ಎಕ್ಸಾಮ್ ಆಗೋಕ್ಕಿಂತ ಮುಂಚೆ ದಯವಿಟ್ಟು ಕಳಿಸಿಕೊಡಿ. ಎಕ್ಸಾಮ್ ಆದಮೇಲೆ ಹೌದಲ್ವಾ ಕಳಿಸ್ಕೊಟ್ರೆ ಯಾರಿಗೂ ಉಪಯೋಗ ಆಗಲ್ಲ ಕಣ್ರಿ. ಆ ಪೇಪರ್ ವೇಸ್ಟ್ ಆಗಿಬಿಡುತ್ತೆ. ಗಿವ್ ಸಮ್ ವ್ಯಾಲ್ಯೂ ಟು ದಟ್ ವೇಸ್ಟ್ ಪೇಪರ್. ಆ ಒಂದು ವೇಸ್ಟ್ ಪೇಪರ್ ಅಂದ್ಕೊಂಡಿದ್ದೀರಲ್ವ, ಎಕ್ಸಾಮ್ ಬರೆದಾದ್ಮೇಲೆ ಒಗೆಯುವಂಥದ್ದು, ಅದನ್ನು ಕಳಿಸ್ಕೊಡಿ. ಪಾರ್ಟ್ ಬಿ, ಮೈ ಡಿಯರ್ ಚಿಲ್ಡ್ರನ್. ಆನ್ಸರ್ ಎನಿ 2 ಅಂತ ಇದೆ. ಟೋಟಲ್ 4 ಕ್ವಶನ್ಸ್ ಆರ್ ದೇರ್. ಔಟ್ ಆಫ್ 4 ಯು ನೀಡ್ ಟು ಅಟೆಂಡ್ ಎನಿ 2. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ನಾನು ಹೇಳಿದ್ನಲ್ವ, ಇದು ಭಾಳ ಇಂಪಾರ್ಟೆಂಟು ಅಂತ. ಆ ಕ್ವಶನ್ಸ್ಗಳು ತಾವುಗಳು ಇಲ್ಲಿ ನೋಡ್ಬೋದು. ಹೌದಲ್ವ? ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಇದಿದೆ. ನೆನ್ನೆ ಒಂದು ಪೇಪರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ವಲ್ವ, ಅದರಲ್ಲಿ ಇರುವಂಥ ಬಹಳ ಪ್ರಶ್ನೆಗಳು ಈ ಒಂದು ಕ್ವಶನ್ ಪೇಪರಲ್ಲಿ ಇದ್ದಾವೆ. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕಲ್ ಫೀಲ್ಡ್ ಆಗಿರ್ಬೋದು, ಕೂಲಂಬ್ಸ್ ಲಾ ಆಗಿರ್ಬೋದು, ಏನಿದು ಓಮ್ಸ್ ಲಾ ಆಗಿರ್ಬೋದು, ಡಿಫ್ರೆನ್ಸ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಗಿರ್ಬೋದು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಇದೇ ರೀತಿಯಾಗಿ ತಾವುಗಳು ಕೂಡ ತಮ್ಮ ಬಳಿ ಇರುವಂತಹ ಕ್ವಶನ್ ಪೇಪರ್ಸ್ಗಳನ್ನು ನಮಗೆ ಕಳಿಸಿಕೊಡಿ. ಮತ್ತೊಮ್ಮೆ ನಮ್ಮ ಹರ್ಷವರ್ಧನ ಹಾಗೂ ನಮ್ಮ ರಮನ್ಜಿ ಅವರಿಗೆ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಡೂ ವೆಲ್.